ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಕೆ ಇ ಅವರ ಕಡೆಯಿಂದ ಇವತ್ತು ಬಂದಿರುವಂಥ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆ ಇ ಅವರು ಆಲ್ರೆಡಿ ತಮ್ಮ ಒಂದು ಸಿಲೆಬಸ್ ಈ ವರ್ಷಕ್ಕೆ ಏನಿದೆ ಅನ್ನೋದನ್ನು ಮೊದಲೇ ಅಂದರೆ ಆಲ್ಮೋಸ್ಟ್ 17ನೇ ತಾರೀಕಿಗೆ ಅನೌನ್ಸ್ ಮಾಡಿದರು. ಸೊ ಅದು ಕೂಡ ನಮಗೆ ಕೆ ಇ ವೆಬ್ಸೈಟಲ್ಲಿ ಅಡ್ಮಿಷನ್ಸ್ ಅಂತ ಹೋದ್ಮೇಲೆ UGC 2025 ಪಠ್ಯಕ್ರಮ ಅಂತ ಕಾಣಿಸ್ತದೆ. ಸೊ ಇವತ್ತು ಅದಕ್ಕೆ ಎಡಿಷನ್ ಆಗಿರೋದೇನಂತಂದರೆ, ಇವತ್ತಿನ ಒಂದು ನೋಟಿಫಿಕೇಷನಲ್ಲಿ ಕೊಟ್ಟಿರೋದೇನಂತಂದರೆ, ಸೊ ನೀಟ್ ಮತ್ತು JEE ಮೇನ್ ಎಕ್ಸಾಮಿನೇಷನ್ನಿಗೆ ಸಿಲೆಬಸ್ಸಲ್ಲಿ ಹೇಗೆ ಪ್ರಾಕ್ಟಿಕಲ್ ಪಾರ್ಟ್ ಅಥವಾ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸನ್ನು ಆ್ಯಡ್ ಮಾಡಿದ್ದಾರೆ, ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು. ಸೊ ಅದೇ ರೀತಿ ಈ ವರ್ಷ CETಯಲ್ಲೂ ಕೂಡ ನೀವು ಪ್ರಾಕ್ಟಿಕಲ್ ಏನು ಸಿಲೆಬಸ್ಸನ್ನು ಕಲ್ತಿರ್ತೀರಿ ಆ ಬೇಸಿಸ್ ಮೇಲೂ ಕೂಡ ಕ್ವಶನನ್ನು ಕೇಳಬಹುದು ಅಂತ ಹೇಳಿರುವಂಥದ್ದು. ಓಕೆ, ಸೊ ಅದನ್ನು ಕ್ಲಿಯರ್ ಕಟ್ಟಾಗಿ ಇಲ್ಲಿ ಹೇಳಿರೋದು ನೋಡಿ. ಸೊ CET 2025 ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಅಳವಡಿಸಿಕೊಳ್ಳುವ PCMB ವಿಷಯಗಳಲ್ಲಿ, ಸೊ PCMB ವಿಷಯ ಅಂತಂದರೆ ಇದು PCBಗೆ ಆ್ಯಡ್ ಆಗ್ತದೆ, ಮ್ಯಾಥಮೆಟಿಕ್ಸ್ಗೆ ಏನು ಇರೋದಿಲ್ಲ. ಬಟ್ ಈ PCB ವಿಷಯಗಳಿಗೆ ಸೊ ಈ ಒಂದು ವಿಷಯ ತಜ್ಞರ ಜೊತೆಗೆ ಡಿಸ್ಕಸ್ ಮಾಡಿಬಿಟ್ಟು ಈ ಎಕ್ಸ್ಪೆರಿಮೆಂಟ್ ಸ್ಕಿಲ್ಸ್ ಏನು ಆಲ್ರೆಡಿ ನೀಟ್ ಮತ್ತು JEE ಪರೀಕ್ಷೆಯಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಸೊ ಸೇಮ್ ಕಾನ್ಸೆಪ್ಟನ್ನು ಈ ವರ್ಷದ PCB CET ಎಕ್ಸಾಮಿಗೂ ಕೂಡ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಪ್ರಾಕ್ಟಿಕಲ್ಸ್ ಮೇಲೆ ಕ್ವಶನ್ ಬರ್ತದೆ. ಇಲ್ಲೇನು ಭಾಳ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 2ರಿಂದ 3 ಕ್ವಶನ್ ಬರ್ಬೋದು. ಅದು 3 ಬರುವಂಥ ಸಾಧ್ಯತೆಗಳಿಲ್ಲ. 1 ಅಥವಾ 2 ಕ್ವಶನ್ಗಳು ನಿಮಗೆ ಬರ್ಬೋದು. ನೋಡಿ, ಈಗ ಫಿಸಿಕ್ಸಲ್ಲಿ ಯಾವ ಸಿಲೆಬಸ್ಸನ್ನು ಆ್ಯಡ್ ಮಾಡಿದ್ದಾರೆ, ಫಿಸಿಕ್ಸಲ್ಲಿ ಇವೆಲ್ಲ ಸಿಲೆಬಸ್ಸನ್ನು ಆ್ಯಡ್ ಮಾಡಿರುವಂಥದ್ದು. ಸೊ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ ಅಂಥೇಳಿ ನಿಮಗೆ ಇಲ್ಲಿ ನೋಡ್ಬೋದು. ವರ್ನಿಯರ್ ಕ್ಯಾಲಿಪರ್, ಸ್ಕ್ರೀವ್ ಗೇಜ್, ಸಿಂಪಲ್ ಪೆಂಡುಲಮ್, ಸರ್ಫೇಸ್ ಟೆನ್ಷನ್, ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ, ಸ್ಪೀಡ್ ಆಫ್ ಸೌಂಡ್, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಈ ರೀತಿಯಾಗಿ ನೀವು ಆಲ್ರೆಡಿ PUCಯಲ್ಲಿ ಕಲ್ತಿರೋ ಅಂಥದ್ದನ್ನೇ ಆ್ಯಡ್ ಮಾಡಿರುವಂಥದ್ದು. ಅದರ ಬೇಸಿಸ್ ಮೇಲೆ ಒಂದು ಸಿಂಪಲ್ ಒಂದು CET ಲೆವೆಲ್ ಒಂದು ಕ್ವಶನ್ ನಿಮಗೆ ಕೇಳೋ ಅಂತಹ ಚಾನ್ಸಸ್ಗಳು ಇರ್ತದೆ. ಇನ್ನು ಕೆಮಿಸ್ಟ್ರಿಯಲ್ಲೂ ಕೂಡ ಏನು ಬಹಳಷ್ಟು ತೊಂದರೆ ಅಂತ ಏನಿಲ್ಲ. ಸೊ ಆಲ್ರೆಡಿ ನೀವು ಇದನ್ನು ಡಿಟೆಕ್ಷನ್ ಆಫ್ ಎಕ್ಸ್ಟ್ರಾ ಎಲಿಮೆಂಟ್, ನೈಟ್ರೋಜನ್, ಸಲ್ಫರ್, ಹ್ಯಾಲೋಜನ್ಸ್, ಆರ್ಗ್ಯಾನಿಕ್ ಕಂಪೌಂಡ್, ಆಲ್ರೆಡಿ ನೀವು ಇದನ್ನು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲೂ ಕೂಡ ಕಲ್ತಿರ್ತೀರಿ ಫಸ್ಟ್ ಇಯರಲ್ಲಿ. ಸೊ ಹ್ಯಾಲೋಜನ್ ಹೈಡ್ರಾಕ್ಸಿಲ್, ಕಾರ್ಬೋನಿಲ್, ಕಾರ್ಬಾಕ್ಸಿ ಕಂಪೌಂಡ್ ಇದನ್ನು ಕೂಡ ಕಲ್ತಿರ್ತೀರಿ. ಸೊ ಇನ್ನು ಮೂವರ್ ಸಾಲ್ಟ್, ಪೊಟ್ಯಾಷಿಯಮ್, ಅದರ ಫಾರ್ಮುಲಾ ಬಗ್ಗೆ ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. ಇನ್ನು ಆ್ಯಸಿಡ್ ದಿ ಸಾಲ್ಟ್ ಅನಾಲಿಸಿಸ್ ಮೇಲೆ ಕೇಳ್ಬೋದು, ಟೈಟ್ರೇಷನ್ ಮೇಲೆ ಕೇಳ್ಬೋದು. ಓಕೆ, ಮತ್ತು ಕೆಮಿಕಲ್ ಪ್ರಿನ್ಸಿಪಲ್ಸ್ ಇನ್ವಾಲ್ವ್ಡ್ ಇನ್ ಫಾಲೋವಿಂಗ್ ಎಕ್ಸ್ಪೆರಿಮೆಂಟ್ ಮೇಲೆ, ಎಂಥಾಲ್ಪಿ ಆಫ್ ಸೊಲ್ಯೂಷನ್, ಕೈನೆಟಿಕ್ ಸ್ಟಡಿ ಆಫ್ ದ ರಿಯಾಕ್ಷನ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ಬೋದು. ಸೊ ಇನ್ನು ಬಯಾಲಜಿ ಅಂತ ಬಂದಾಗ ನಿಮಗೆ ಸ್ಟಡಿ ಆ್ಯಂಡ್ ಡಿಸ್ಕ್ರೈಬ್ ದ ಲೋಕಲಿ ಅವೈಲೇಬಲ್ ಕಾಮನ್ ಫ್ಲವರಿಂಗ್ ಪ್ಲಾಂಟ್ಸ್, ಪ್ರಿಪ್ರೇಷನ್ ಆ್ಯಂಡ್ ಸ್ಟಡಿ ಆಫ್ TS ಆಫ್ ಡೈಕಾಟ್, ಸ್ಟಡಿ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಟೊಮ್ಯಾಟಾ, ಸೊ ಟೆಸ್ಟ್ ಫಾರ್ ದ ಪ್ರೆಸೆನ್ಸ್ ಆಫ್ ಶುಗರ್, ಸ್ಟಾರ್ಚ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್ ಇನ್ ದ ಸುಟೇಬಲ್ ಪ್ಲಾಂಟ್. ಸೊ ಸಚ್ ಕ್ವಶನ್ಸ್ ಇಲ್ಲೇನು ನೀವೇನು ಪ್ರಾಕ್ಟಿಕಲಿ ಕಲ್ತಿರ್ತೀರಿ ಅದರ ಬೇಸಿಸ್ ಮೇಲೇ ಕೆಲವೊಂದಷ್ಟು ಕ್ವಶನ್ಸ್ಗಳನ್ನು ಈ ವರ್ಷ CET ಎಕ್ಸಾಮಲ್ಲಿ ಕೇಳ್ತೀವಿ ಅಂಥೇಳಿ KE ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಒಂದು ಒಳ್ಳೆಯ ವಿಚಾರ ಅಂದರೆ ಅನೌನ್ಸ್ ಮಾಡಿರೋ ಅಂಥದ್ದು, ಸುಮ್ಮನೆ ನಿಮಗೆ ಎಕ್ಸಾಮಿನೇಷನಲ್ಲಿ ಶಾಕ್ ಕೊಟ್ಟಿಲ್ಲ. ಲಾಸ್ಟ್ ಇಯರ್ ಇದ್ದ ಹಾಗೆ ಈ ವರ್ಷ ನಿಮಗೆ PCM ಥೇರಿ ಸಿಲೆಬಸ್ಸನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ, ಪ್ರಾಕ್ಟಿಕಲ್ನು ಕೂಡ ಅನೌನ್ಸ್ ಮಾಡಿಬಿಟ್ರು. ಸೊ ಎವ್ರಿಥಿಂಗ್ ಈಸ್ ಸೆಟ್, ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದ ಎಕ್ಸಾಮ್ ಅಷ್ಟೇ. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.